ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಈ ಆಕ್ಷನ್ ಅಲ್ಲಿ ನಮ್ಮ RCB ತಗೊಂಡಂತ 4ನೇ ಪಿಕ್ಕು, ಅದು ಪ್ಲೇ ನಂಬರ್ 22 ಸೇರ್ಪಡೆ ಆಗಿರೋದು ನಮ್ಮ RCB ಗೆ. ಯಾರು ಅಂತಂದ್ರೆ ಇಟ್ಸ್ ಸಾತ್ವಿಕ್ ದೇಸ್ವಾಲ್. 18 ವರ್ಷದ ಈ ಪ್ಲೇಯರು, ಅಂಡರ್ 19 ಪ್ಲೇಯರ್ ಗುರು. ಇನ್ನ ಹೆಂಗ್ ತಲೆನ RCB ಹಿಡಿದು ಒಳಗಡೆ ಹಾಕೊಂಡಿದೆ, ಪ್ಲಾನ್ ಮಾಡಿ ತಗೊಂಡಿದೆ ಇದನ್ನ. ಬೇರೆಯವ್ರನ್ನೆಲ್ಲ ಪ್ಲಾನ್ ಮಾಡಿ ತಗೊಂಡಿಲ್ಲ. ಹೌದು, ಪ್ಲಾನ್ ಮಾಡಲೇಬೇಕು ಆಪ್ಷನಲ್ಲಿ ತೊಗೊಬೇಕು ಅಂತಂದರೆ, ಬಟ್ ಇವ್ರನ್ನ ಮುಂಚೆನೇ ಪ್ಲಾನ್ ಮಾಡ್ಬಿಟ್ಟು ಇಲ್ಲ ಗುರು ಇವ್ರು ನಮ್ಮವರೇ ಅಂತ ತಗೊಂಡಿರುವಂಥ ಪ್ಲೇಯರ್ ಇದು. ಯಾಕೆ ಅಂತಂದರೆ ಇವರು ಇಂಟರ್ನಾಗೆಲ್ಲ ಬಂದಿದ್ರಂತಪ್ಪ ನಮ್ಮ RCBಗೆ. ಇಂಟರ್ನಾಗಿ ಇವರೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ ನಮ್ಮ RCBಲಿ. ಆ್ಯಂಡ್ ಇವರೇ ಟ್ರೈನ್ ಮಾಡಿದಾರಂತೆ ನಮ್ಮ RCB ಇವರು. ಅವರೇ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಟ್ಯಾಲೆಂಟ್ ವಿ ನರ್ಚರ್ಡ್ ನಾವು ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಅಂತ. ನಾವೇ ನರ್ಚರ್ ಮಾಡಿರುವಂಥ ಟ್ಯಾಲೆಂಟು ನೆಕ್ಸ್ಟ್ ಸ್ಟೆಪ್ಗೆ ರೆಡಿ ಆಗಿದೆ ಅಂತ RCB ಹೇಳಿದರೆ. ಸೊ ಅಂದರೆ ಕಳೆದ ಫ್ಯೂ ಇಯರ್ಸಿಂದ ಅವ್ರು ನಮ್ಮ ಜೊತೆಗೇ ಇದ್ದರು, ಪಾರ್ಟಲ್ಲೇ ಇದ್ದರು, ಇಂಟರ್ನ್ ಆಗಿದ್ದರು. ಅಂದರೆ ಈ ಪ್ರಾಕ್ಟೀಸ್ಗೆಲ್ಲ ಬರೋರು ಅಂತ ಕಾಣಿಸುತ್ತೆ. ಜೊತೆಗೆ ನೆಟ್ ಪ್ರಾಕ್ಟೀಸು RCBಗೂ ಕೂಡ, ಅಂದರೆ ಲಾಸ್ಟ್ ಸೀಸನು ಇರಬಹುದು, ಗೊತ್ತಿಲ್ಲ. ಅಂದರೆ ಆ ಥರ ಏನು ಕೊಟ್ಟಿಲ್ಲ, ನೆಟ್ ಬೌಲಿಂಗ್ ಮಾಡ್ತಾಯಿದ್ರು ಅದು ಇದು ಅಂತೆಲ್ಲ. ಒಟ್ಟಿನಲ್ಲಿ ಟ್ಯಾಲೆಂಟ್ ವಿ ನರ್ಚರ್ಡ್ ಅಂತಂದರೆ ಖಂಡಿತ ಅವ್ರ ಪ್ರಾಕ್ಟೀಸ್ಗೆ ಎಲ್ಲ ಬಂದಿರೋ ಥರನೇ ಕಾಣಿಸ್ತಾ ಇದೆ. ಅಂದರೆ ನಾರ್ಮಲ್ ಮೇಯ್ನ್ RCB ಸ್ಕ್ವಾಡ್ ಇತ್ತಲ್ಲ, ಅವ್ರ ಜೊತೆಗೆ ಪ್ರಾಕ್ಟೀಸಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಜೊತೆಗೆ ಇವರು ಕೂಡ ನರ್ಚರ್ ಮಾಡಿರ್ತಾರೆ ಟ್ಯಾಲೆಂಟ್ನ. ಅವ್ರು ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಅದೇ ಥರನೇ ಇದೆ. ಪುದುಚೇರಿಯ ಈ ಪ್ಲೇಯರ್ ಬಂದ್ಬಿಟ್ಟು ಮೇಯ್ನಾಗಿ ಬೌಲರು, ಮೇಯ್ನಾಗಿ ಒಬ್ಬ ಸ್ಪಿನ್ನರ್ನ ನಮ್ಮ RCB ಹುಡುಕ್ತಾ ಇದೆ ಅಂತ ನಾನು ಹೇಳ್ತಾ ಇದ್ನಲ್ಲ. ಅದು ಯಾವ ಸ್ಪಿನ್ನರು ಅಂತಂದರೆ ಇದೇ ಸ್ಪಿನ್ನರ್ನ ಅನ್ನೋ ಥರ ಕಾಣಿಸ್ತಾ ಐತೆ. ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರು ಇವರು. ಜೊತೆಗೆ ಬ್ಯಾಟಿಂಗ್ ಕೂಡ ಲೈಟಾಗಿ ಆಡುವಂಥ ಎಬಿಲಿಟಿ ಇದೆ. ಮೇಯ್ನಾಗಿ ಸ್ಪಿನ್ನರು, ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ತಗೊಂಬರೋದ್ರಿಂದ ಇವರು ಚೆನ್ನಾಗಿ ಕೂಡ ಮಾಡಿದ್ದಾರೆ ಇವರು. ಪುದುಚೇರಿ ಪ್ರೀಮಿಯರ್ ಲೀಗಲ್ಲಿ ಚೆನ್ನಾಗಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ. ಆ್ಯಂಡ್ ಒಂದು ಮೆಚ್ಕೊಬೇಕಾಗಿರೋದು ಏನು ಅಂತಂದರೆ ಇವ್ರದ್ದು ಆ ಲೀಗಲ್ಲಿ ಎಮರ್ಜಿಂಗ್ ಬೌಲರ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಎಮರ್ಜಿಂಗ್ ಬೌಲರ್ ಆಫ್ ದ ಟೂರ್ನಮೆಂಟ್. ಇವರ ಬೆಸ್ಟ್ ಬಂದ್ಬಿಟ್ಟು 3 for 11, 3 ವಿಕೆಟ್ನ ತೆಗೆದು 11 ನೋಡಿಸ್ಕೊಂಡಿದ್ದಾರೆ, 4 ಓವರ್ ಬೌಲಿಂಗ್ ಮಾಡಿಬಿಟ್ಟು. ಅಂತಂದರೆ ಇವರ ಕೆಪಾಸಿಟಿ ಏನು ಅಂತ ಅರ್ಥ ಮಾಡ್ಕೊಬೇಕು ನಾವು. ಸೊ ಒಳ್ಳೆ ಬೌಲರು. ಸ್ಟ್ಯಾಟ್ಸ್ ನೋಡ್ತು ಅಂತಂದರೆ ಚೆನ್ನಾಗಿ, ಅಂಥ ಹೆವಿ ಸ್ಟ್ಯಾಟ್ಸ್ ಇಲ್ಲದೆ ಇರ್ಬೋದು. ಪುದುಚೇರಿ ಪ್ರೀಮಿಯರ್ ಲೀಗ್ದು ಸ್ವಲ್ಪ ಹಿಂಗೆ ಸ್ಟ್ಯಾಟ್ಸ್ ಅವೈಲೇಬಲ್ ಇದೆ. ಅದು ಬಿಡ್ತೋನೆ ಬೇರೆ ಏನೂ ಅವೈಲೇಬಲ್ ಇಲ್ಲ. ಜಸ್ಟ್ 18 ವರ್ಷದ ಪ್ಲೇಯರ್ ಆಗಿರೋದ್ರಿಂದ ಒಟ್ಟಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಸೊ ಅದಂತೂ ಖುಷಿ ಪಡಬೇಕಾಗಿರುವಂಥ ವಿಚಾರನೇ. ಸೊ ಈ ಒಂದು ಯಂಗ್ಸ್ಟರ್ನ ತಗೊಂಡು ನಮ್ಮ RCB ಆಡಿಸ್ತು ಅಂತ ಯಾರಿಗೆ ಗೊತ್ತು ಗುರು. ಎಮರ್ಜಿಂಗ್ ಪ್ಲೇಯರ್ ಆಫ್ ದ IPL ಆದರೂ ಆಗ್ಬಿಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಹೊಸ ಟ್ಯಾಲೆಂಟು, ನರ್ಚರ್ ಮಾಡಿರುವಂಥ ಟ್ಯಾಲೆಂಟ್ ಅಂತೆಲ್ಲ ಹೇಳಿದರೆ ಒಟ್ಟಲ್ಲಿ ಪ್ಲ್ಯಾನ್ ಮಾಡೇ ತೊಗೊಂಡಿದ್ದಾರೆ ಇವ್ರನ್ನ. ನಾವೆಲ್ಲ ತೊಗೊತೀವಿ ನಿಮ್ಮನ್ನ ಅಂತ ಆಪ್ಷನ್ಗೆ ಮುಂಚೆನೇ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಟ್ರಯಲ್ಸ್ ಎಲ್ಲ ಕೊಡೋಂಥ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂತಂದರೆ ಇವರು ಪಾರ್ಟಲ್ಲೇ ಇದ್ರಂತೆಲ್ಲ, ಅವರು 2-3 ವರ್ಷದಿಂದ ಇವರು ಇಂಟರ್ನಾಗೇನೆ ಇದ್ರಂತೆಲ್ಲ ನಮ್ಮ RCBಲಿ. ಅದಕ್ಕೋಸ್ಕರ ಇವ್ರಿಗೆ ಹಾಕಿರುವಂಥ ಬಲೆ ಇದು. ಸೊ ಒಬ್ಬ ಸ್ಪಿನ್ನರ್ನ ಹುಡುಕ್ತಿದೆ ನಮ್ಮ RCB ಅಂತ ಹೇಳ್ತಾ ಇದ್ದಂಗೆ ಈ ಸ್ಪಿನ್ನರ್ನ ನಮ್ಮ RCB ಜಾಗ ಮಾಡ್ಬಿಟ್ಟು ತೊಗೊಂಡಿದೆ. ನಾವು ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ನ ತಗೊಂತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಎಕ್ಸ್ಪೀರಿಯನ್ಸ್ ಬೇಡಮ್ಮ, ನಮಗೆ ಹೆಂಗ್ ಟ್ಯಾಲೆಂಟ್ ಇರಲಿ ಅಂತ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡಿ. ಸುಯಾಶು ಕೂಡ ಹೆಂಗೋ, ಇವರು ಕೂಡ ಹೆಂಗೋ. ಸೊ ಇಬ್ಬರು ಕೂಡ ಇವಾಗ ಸ್ಪಿನ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡಬೇಕಾಗತ್ತೆ. ಇವ್ರು ಬ್ಯಾಕಪ್ ಆಗೇ ಇರ್ತಾರೆ. ಸುಯಾಶಿಗೆ ನನ್ನ ಪ್ರಕಾರ ಇವ್ರು ಬ್ಯಾಕಪ್ ಆಗೇ ಇರ್ತಾರೆ. ಸುಯಾಶ್ಗೆ ಏನಾದ್ರು ಆಯಿತು ಅಂದರೆ ಖಂಡಿತ ಅವರು ಪ್ಲೇಗೆ ಬರುವಂಥ ಸಾಧ್ಯತೆ ಇರುತ್ತೆ. ಕಾದು ನೋಡೋಣ, ಅವಕಾಶ ಒಂದು ವೇಳೆ ಸಿಕ್ತು ಅಂತಂದರೆ ಈ ನರ್ಚರ್ಡ್ ಟ್ಯಾಲೆಂಟು ನಮ್ಮ RCBಗೆ ಯಾವ ಥರ ನರ್ಚರ್ ಮಾಡುತ್ತೆ ಅಂತ. ಇನ್ನೇನಿಲ್ಲ, ಆಲ್ರೆಡಿ 22 ಜನ ಪ್ಲೇಯರ್ ಆಯಿತು. ಇನ್ನು ಮಿಕ್ಕಿರುವಂಥದ್ದು ಸ್ವಲ್ಪ ಪರ್ಸ್ ವ್ಯಾಲ್ಯೂ. ಇನ್ನು ಒಬ್ಬ ಪ್ಲೇಯರ್ನ ತಗೊಂತು ಅಂದರೆ ನಮಗೆ ಒಂಥರ ಲಕ್ಸುರಿ ಫೀಲ್ ಆಗುತ್ತೆ. 25 ಜನ ಏನು ಬೇಕಾಗಿಲ್ಲ. ಒಬ್ಬ ಪ್ಲೇಯರ್ ಸಖತ್ತಾಗಿರೋರು ಯಾರು ತೊಗೊಂತು ಅಂತಾರೆ. ಓವರ್ಸೀಸ್ ಪಿಕ್ ಇನ್ನೊಂದು ಆಗಬೇಕು. ಮೇಯ್ನಾಗೆ ಒಂದೇ ಓವರ್ಸೀಸ್ ಪಿಕ್ ಆಗಿರೋದು. ಆ ಓವರ್ಸೀಸ್ ಪಿಕ್ ಯಾವುದು ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಪ್ಲೇಯರ್ಸ್ನ RCB ಪಿಕ್ ಮಾಡುತ್ತೋ ಮಾಡಲ್ವ ಇಬ್ಬರನ್ನ, ಒಟ್ಟಲ್ಲಿ ಒಂದು ಓವರ್ಸೀಸ್ ಪಿಕ್ ಅಂತೂ ಆಗಲೇಬೇಕು. ಅದು ಯಾವುದಾಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮಗ, ಅದು ಯಾರನ್ನ ಎತ್ತಾಕೊಂಡು ಅದೇನು ಮಾಡ್ತಾರೆ ಅಂತ. ಇವಾಗ ಪರ್ಸು ನನಗೆ ನೋಡಿರೋ ಪ್ರಕಾರ 1.80 CR ಇರಬೇಕು ಅಂತ ಕಾಣಿಸುತ್ತೆ. ಲಿಯಮ್ ಲಿವಿಂಗ್ಸ್ಟನ್ನ ತಗೊಳೋದಕ್ಕಾಗೋದಿಲ್ಲ. ನೋಡೋಣ ಲಿಮಿಟೆಡ್ ಪರ್ಸ್ ವ್ಯಾಲ್ಯೂಲಿ ಯಾರನ್ನ ಬೈ ಮಾಡ್ತಾರೆ ಓವರ್ಸೀಸಲ್ಲಿ ಅಂತ.